ನಾನು ಸಮೀಪ ಸಭಾಪತಿಯವರೇ, ನಿಮ್ಮ ರೆಕಾರ್ಡ್ ಅನ್ನ ಮುರಿಲಿಕ್ಕೆ ಬಹಳ ಇನ್ನೂ ಎಷ್ಟು ವರ್ಷಗಳಾಗಬೇಕು ಗೊತ್ತಿಲ್ಲ. ಈಗಂತೂ ಸದ್ಯಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಇನ್ನೂ ಒಂದ್ಸರಿ ನಿಲ್ಬೋದು, ನೀವು ಹೇಳಕ್ಕಾಗೋದಿಲ್ಲ. ಥ್ಯಾಂಕ್ ಯು. ಇನ್ನೊಂದ್ಸರಿ ನಿಂತ್ಕೊಳ್ಳಿಯಪ್ಪ. ಇನ್ನೊಂದ್ಸಾರಿ ನಿಂತ್ಕೊಳ್ತಾರೆ. 8 ಆಯ್ತು, 9ನೇದಕ್ಕೂ ನಿಂತ್ಕೊಳ್ತಾರೆ, 10ನೇದಕ್ಕೂ ಹೇಳಕ್ಕ ಒಂಬತ್ತನೇದಕ್ಕೂ ನಿಂತ್ಕೊಳ್ತಾರೆ. ನಮ್ಮ ಪಾರ್ಟಿಯಿಂದನೇ ಗೆದ್ದಿರೋದು, ಮತ್ತೆ ಗೆಲ್ತಾರೆ. ಈಗ ಅವರು ಬಿಜೆಪಿಯಿಂದ ಗೆಲ್ಲಿ ಅಥವಾ JDS ಇಂದ ಗೆಲ್ಲಿ ಕಾಂಗ್ರೆಸ್ನಿಂದ ಗೆಲ್ಲಿ ಆದ್ರೂ ಪಕ್ಷಾತೀತವಾಗಿ ಕೆಲಸ ಮಾಡ್ತಾರೆ. ಪಕ್ಷಾತೀತವಾಗಿ ಆ ಚೇರ್ನಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ. ಎಲ್ಲ ನಾನು ಪುಟ್ಟಣ್ಣನವರನ್ನ ಮಿಸ್ ಮಾಡ್ಕೋತಾ ಇದ್ವಿ ಈ ಸದನದಲ್ಲಿ. ಪುಟ್ಟಣ್ಣನವರು ಇಲ್ದಲೇ ಇರೋ ಸದನ. ವಿಚಾರ ಭೇದ ಸಹಜ, ಎರಡು ರಾಷ್ಟ್ರೀಯ ಪಕ್ಷಗಳೆಲ್ಲ, ನಮಗ್ ಗೊತ್ತಿದೆ ಮಾನ್ಯ ಸಭಾಪತಿಗಳೇ. ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು 28ರಲ್ಲಿ 20ನ್ನ ಗೆಲ್ತೀವಿ ಅಂತ ಹೇಳಿದ್ರು. ನಿಮ್ ದೃಷ್ಟಿ ಬೀಳ್ದಲೇ ಇರೋ ಆ 8 ಸೀಟ್ ಯಾವುದು ಅಂತ ಹೇಳ್ಬಿಟ್ರೆ ಬಹಳ ಅನುಕೂಲ ಆಗುತ್ತೆ. ಬಿಜೆಪಿ ಅವ್ರ ತರ ಸುಳ್ಳು ಹೇಳೋದು ಬೇಡ ಅಂತ ನಾನು ಸತ್ಯ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಯಾಕಂತಂದ್ರೆ ಅವ್ರು 28ಕ್ಕೆ ಗೆಲ್ತೀವಿ ಅಂತ ಹೇಳ್ತಾರೆ, ಅದು ಸುಳ್ಳು. ಅಷ್ಟು ಸಾಧ್ಯನೇ ಇಲ್ಲ. ನಾನು ಅದಕ್ಕೆ ನಮ್ಮ ಶಕ್ತಿ ಆಧಾರದ ಮೇಲೆ ನಾವು ಕನಿಷ್ಠ 20 ಗೆಲ್ತೀವಿ ಅಂತ ಹೇಳಿದ್ದೀನಿ ಅಷ್ಟೇ. ಸರಿ ಅಲ್ಲ, ಕಳೆದ ಪಾರ್ಲಿಮೆಂಟ್ ಅಲ್ಲಿ ಸಭಾಪತಿ ಅವರೇ 25 ಕಳೆದ ಪಾರ್ಲಿಮೆಂಟ್ ಅಲ್ಲಿ 25 ನಾವು ಗೆಲ್ತೇವೆ ಅನ್ನೋದು ಒಪ್ಕೊಂಡಿದ್ದೀರಾ? ಇಂದಿರಾ ಗಾಂಧಿ ಅವರು 28 ಗೆಲ್ತೇವೆ ಅಂತ ಹೇಳಿದ್ರಿ. ಕೇಳಿ, ಸ್ವಲ್ಪ ಕೂತ್ಕೊಳ್ಳಿ ಪೂಜಾರ್ರೆ. 1918ನಲ್ಲಿ ಪಾರ್ಲಿಮೆಂಟ್ ಚುನಾವಣೆ ನಡೀತು. ಆಗ ಎಷ್ಟು ಗೆದ್ರಿ ನೀವು? ಹೇಳಿ ನೋಡೋಣ. 1 ಗೆಲ್ಲಿಲ್ಲ, 2 ಎಲ್ರಿಗೆ ಗೆದ್ರಿ? ಶ್ಯಾಮಣ್ಣ ಒಬ್ಬರೇ ಗೆದ್ದಿದ್ದವರು. ಬೆಂಗಳೂರು ಶ್ಯಾಮಣ್ಣ ಒಬ್ಬರೇ ಗೆದ್ದಿದ್ದವರು ಜನತಾ ಪಾರ್ಟಿಯಿಂದ. ಕರ್ನಾಟಕದಲ್ಲಿ ನಾನು ಹೇಳ್ತಾ ಇರೋದು, ಕರ್ನಾಟಕದಲ್ಲಿ 28ಕ್ಕೆ 27 ಕಾಂಗ್ರೆಸ್ ಗೆಲ್ತು, 1 ಮಾತ್ರ ಶ್ಯಾಮಣ್ಣವ್ರು ಗೆದ್ರು. 1977ರಲ್ಲಿ 28ರಲ್ಲಿ KS ಹೆಗಡೆಯನ್ನು ಬಿಟ್ಟು ಕೆಂಗಲ್ ಹನುಮಂತಯ್ಯ ಇದ್ರು ಮುಖ್ಯಮಂತ್ರಿಗಳೇ. 77ರಲ್ಲಿ ಮಾರ್ಚಲ್ಲಿ ನಡೆದ ಚುನಾವಣೆ KS ಹೆಗಡೆಯವರು ಕೆಂಗಲ್ ಹನುಮಂತಯ್ಯನ ಎದುರೇ ನಿಂತದ್ದು ಒಂದು ಬಿಟ್ರೆ 27 ಕಾಂಗ್ರೆಸ್. ನೀವೆಲ್ಲ ಗೆದ್ದದು 18ನಲ್ಲಿ. ಆಗಲ್ಲ, 77ರಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿತ್ತಂದೆ. ಬಿಜೆಪಿ ಭಾರತೀಯ ಜನತಾ ಪಕ್ಷ ರಚನೆಯಾದದ್ದು 1918ನಲ್ಲಿ. ಅಲ್ಲಿವರೆಗೆ ಜನಸಂಘ ಇತ್ತು, ಜನತಾ ಪಾರ್ಟಿ ಒಳಗಡೆ ಸೇರ್ಕೊಂಡಿದ್ರು. ಅದೇ ಜನತಾ ಪಾರ್ಟಿ ನೀವು ಕ್ಲೈಮ್ ಮಾಡಕ್ಕಾಗಲ್ಲ. ಜನಸಂಘವೂ ಸೇರಿದಂತೆ ನಮ್ದು ಜನತಾ ಪಾರ್ಟಿ ಹೇಳಕ್ಕಾಗಲ್ಲ. ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಹಂಗಾಯ್ತು. ಈಗ ನರೇಂದ್ರ ಮೋದಿ ಅವ್ರ ಕಾಲದ ಬಗ್ಗೆ ಹೇಳಿ. ಆಗ ನಾನು ಯಾಕೆ ಹೇಳಿದ್ರೆ ಇಲ್ಲಿವರೆಗೆ ಏನ್ ನಡೆದಿದೆ? ಅಲ್ಲ, 28ರಲ್ಲಿ 27 ಗೆದ್ದಿತ್ತು ಅಂತ ನಾನು ಹೇಳಿದೆ ಅವಾಗ ಜನತಾ ಪಕ್ಷದಲ್ಲಿ. ಎಲೆಕ್ಷನ್ ಬಂದ ನಂತರ ನೋಡಕತ್ರಿ. ಈಗ ನಾವು 25 ಗೆದ್ದಿದ್ದೇವೆ, 28 ಗೆಲ್ತೇವೆ ಅಂದ್ರೆ ತಪ್ಪೇನಿಲ್ಲ. ಮುಖ್ಯಮಂತ್ರಿಗಳೇ, ಏನ್ ಆಧಾರ ಅಂತ ನೀವು ಕೇಳ್ತೀರಲ್ಲ? ಕಳೆದ ಚುನಾವಣೆಯಲ್ಲಿ 25 ನಾವು ಗೆದ್ದಿದ್ದೇವೆ, 28 ಗೆಲ್ತೇವೆ ಅಂದ್ರೆ ತಪ್ಪೇನಿಲ್ಲ. ನಮಗೇನಾಗಬೇಕು?